ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮದ ತೋಪಿನ ತಿಮ್ಮಪ್ಪ ಸ್ವಾಮಿಯ ಹರಿಸೇವಾ ಮಹೋತ್ಸವ ಇಂದು ಅದ್ದೂರಿಯಾಗಿ ನೆರವೇರಿತು. ರಾಜ್ಯದಲ್ಲೇ ವಿಶಿಷ್ಟ ಆಚರಣೆಯಿಂದ ಪ್ರಸಿದ್ಧಿಯಾಗಿರುವ ಪುರಾಣ ಪ್ರಸಿದ್ಧ ಹಾಗೂ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿದ್ದರು. ಶ್ರೀ ತೋಪಿನ ತಿಮ್ಮಪ್ಪ ಸ್ವಾಮಿಯ ಹರಿಸೇವಾದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು 1 ಲಕ್ಷಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡಿದ್ದರು. ಪರಂಪರೆ ಮತ್ತು ಭಕ್ತಿಯ ಅಪೂರ್ವ ಸಂಗಮಕ್ಕೆ ತಬಲವಾಡಿ ಗ್ರಾಮ ಸಾಕ್ಷಿಯಾಗಿದೆ. ದೂರದರ್ಶನದೊಂದಿಗೆ ದೇವಾಲಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರ 850 ವರ್ಷ ಇತಿಹಾಸವಿರುವ ಈ ದೇವಾಲಯದಲ್ಲಿ ಲಕ್ಷಾಂತರ ಭಕ್ತರಿಗೆ ತಾವರೆ ಎಲೆಯಲ್ಲಿ ಪ್ರಸಾದ ನೀಡುವುದು ವಿಶೇಷವಾಗಿದ್ದು, ಅಪಾರ ಸಂಖ್ಯೆಯ ಭಕ್ತರು ತಿಮ್ಮಪ್ಪನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದರು. ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಸುಮಾರು 1.5 ಲಕ್ಷ ಜನಕ್ಕೂ ಹೆಚ್ಚು ಭಕ್ತಾದಿಗಳು ದರ್ಶನವನ್ನು ಪಡಿತಾರೆ. ಒಂದು 50ರಿಂದ 60 ಸಾವಿರ ಜನ ತಾವರೆ ಎಲೆಯಲ್ಲಿ ಪ್ರಸಾದವನ್ನು ಬಡಿಸ್ತೀವಿ, ಅದನ್ನು ಸ್ವೀಕಾರ ಮಾಡಿ. ಪ್ರಧಾನ ಅರ್ಚಕ ಶ್ರೀನಿವಾಸ್ ಶರ್ಮಾ, ಪ್ರಾಚೀನ ಇತಿಹಾಸ ಇರುವ ಈ ದೇವಸ್ಥಾನದಲ್ಲಿ ಸಹಸ್ರಾರು ವರ್ಷಗಳಿಂದ ಹರಿಸೇವಾ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸುತ್ತಿದ್ದು, ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭಾಗವಹಿಸಿ ತಿಮ್ಮಪ್ಪನ ಕೃಪೆಗೆ ಪಾತ್ರರಾಗುತ್ತಾರೆ ಎಂದರು. ಅವಾಗ ಏನು ಮಾಡಿದ್ರು, ಬಂಡಿನಲ್ಲಿ ಬಂದಿದ್ರು ಹಿಂದೂ ಕಾಲದಲ್ಲಿ. ಹಾಗಾಗಿ ಅವರು ದೇವರ ಸುತ್ತ ಬಂಡಿ ಪ್ರದಕ್ಷಿಣೆ ಮಾಡಿ ಇಲ್ಲಿ ಕೆರೆಯಲ್ಲಿ ಸಿಗ್ತಕ್ಕಂಥ ತಾವರೆ ಎಲೆಯಲ್ಲಿ ಕಿತ್ತು ಅವರು ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಿಂದ ಅದೇ ಪ್ರತೀತಿಯಾಗಿ ಇಲ್ಲಿ ವರ್ಷಾನುವರ್ಷ ನಡ್ಕೊಂಡು ಬಂದಿದೆ. ಭಕ್ತರಾದ ವೀರಣ್ಣ ಹಲವು ವರ್ಷಗಳಿಂದ ಹರಿಸೇವೆಯ ಅಂಗವಾಗಿ ತಾವರೆ ಎಲೆಯಲ್ಲಿ ಪ್ರಸಾದ ವಿತರಣೆ ಮಾಡುವುದು ವಿಶೇಷ. ಊರಿನ ಜನರೆಲ್ಲ ಒಟ್ಟಾಗಿ ಯಾವುದೇ ಜಾತಿ ಮತಭೇದವಿಲ್ಲದೆ ಲಕ್ಷಾಂತರ ಭಕ್ತರಿಗೆ ಅನ್ನದಾನ ಮಾಡಲಾಗುತ್ತದೆ ಎಂದರು. ನಮ್ಮ ಊರಿನ ಸಹಕಾರದಿಂದ ನಮ್ಮ ಅಕ್ಕಪಕ್ಕ 120 ಊರಿನಲ್ಲಿ ಈ ದೇವರನ್ನು ತಂದಿರೋರೆ. 120 ಊರಿನವರು ಇವತ್ತು ಬಂದಿದ್ದಾರೆ. ಅದರಲ್ಲೂ ಸಿಟಿ ವಾಸ ಜನ ಜಾಸ್ತಿ ಬರ್ತಾರೆ. ನಾವು ಅವ್ರಿಗೆ ನೀಟಾಗಿ ಊಟ ಬಡಿಸ್ತಾ ಇದ್ರು, ತವರೆಯಲ್ಲಿ ಹಾಕ್ಬಿಟ್ಟು ಅದು ಪ್ರಸಾದ ಅಂತ ಅವರು ತುಂಬ ಮನಸ್ಫೂರ್ತವಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ. ಮತ್ತೊಬ್ಬ ಭಕ್ತ ಮಂಜು ತಿಮ್ಮಪ್ಪನ ಹರಿಸೇವೆಗೆ ಬೆಂಗಳೂರಿನಿಂದ ಆಗಮಿಸಿದ್ದು, ವೆಂಕಟೇಶ್ವರನ ದರ್ಶನ ಪಡೆದು ಪುನೀತರಾಗಿದ್ದೇವೆ, ಪ್ರಸಾದ ಸೇವೆಯೇ ಇಲ್ಲಿನ ವಿಶೇಷ ಎಂದರು. ಅದಕ್ಕಾಗಿ ನಾವು ಬೆಂಗಳೂರಿಂದ ಬಂದಿದ್ದೀವಿ, ಊಟ ಮಾಡಿಕೊಂಡು ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಹಂಗಾಗಿ ಇಲ್ಲಿ ಲಕ್ಷಾಂತರ ಜನ ಬಂದು ಊಟ ಮಾಡಿ ದೇವರು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಹಂಗಾಗಿ ನಾವು ಭಕ್ತಾದಿಗಳು ಬೆಂಗಳೂರಿಂದ ಬಂದಿದ್ದೀವಿ. ಭಕ್ತ ಸಿದ್ದರಾಮು ತಿಮ್ಮಪ್ಪನ ಸನ್ನಿಧಿಯಲ್ಲಿ ತಾವರೆ ಎಲೆಯಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಈ ದಿನದಂದು ಲಕ್ಷಾಂತರ ಭಕ್ತರು ಇಲ್ಲಿ ಸೇರುತ್ತಾರೆ ಎಂದು ತಿಳಿಸಿದರು. ಈಗ 75,000 ನೀರು ತರಿಸಿದ್ದೀವಿ, ಅದು ಎಟಗೊಂಡು ಕಾಣಲ್ಲ. ರಾತ್ರಿಗೂ 9-10 ಸಾವಿರ ಜನಕ್ಕೆ ಊಟ ಕೊಡ್ತೀವಿ. ಅವರೆಕಾಳು ಮುದ್ದೆ ದಾನಿಗಳು ಮಾಡಿಸಿ ಊಟ ಕೊಡ್ತಾರೆ ಮಾಡೋರೆಲ್ಲನೇ. ಇಷ್ಟೆಲ್ಲ ನಾವು ಮಾಡ್ತಿದ್ದೀವಿ. ಮಧ್ಯಾಹ್ನ 3:30-4 ಗಂಟೆಗಿಂಟು ಊಟ ಆಯ್ತದೆ. ಮಧ್ಯಾಹ್ನ 4:15-5 ಗಂಟೆಗಿಂಟು ಊಟ ಕೊಡ್ತೀವಿ. ಇಷ್ಟೆಲ್ಲ ಮಾಡ್ತೀವಿ.